ದೊಡ್ಡ ಯಜಮಾನ್ರು ಅಮ್ಮವರು ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ. ನಿಮ್ಮೆಲ್ರೂ ಕೇಳಿದೆ ಅಂತ ಹೇಳು ಅಂದ್ರು. ದೊಡ್ಡ ಯಜಮಾನ್ರಿಗೆ ನಮ್ಮ ಕಂಡ್ರೆ ತುಂಬ ಇಷ್ಟ. ನಾವೆಲ್ಲರೂ ನಿಮ್ಮ ದಯೆಯಿಂದನೇ ಬದುಕ್ತಾ ಇರೋದು. ಇದು ನಮ್ಮ ಹೊಲದಲ್ಲಿ ಬೆಳೆದ ಧಾನ್ಯ, ತಗೊಳ್ಳಿ. ನನ್ಗೆ ಹಾಕಿವೆಲ್ಲ. ಹಾಗೆ ಅನ್ಬಾರ್ದಪ್ಪ. ಈ ಧಾನ್ಯನ ನಾವು ಅಮ್ಮವ್ರಿಗೆ ನೈವೇದ್ಯಕ್ಕೆ ಇಡ್ತೀವಿ. ಮತ್ತೆ ನಮಗ್ ಕೊಡ್ತಾ ಇದ್ದೀರಲ್ಲ? ಅಯ್ಯೋ, ಹಾಗೆ ಕಂತೀರಮ್ಮ. ನಿಮಗೆ ಗೊತ್ತಿಲ್ಲಮ್ಮ, ನಿಮ್ಮ ಮನೆಯವರೆಲ್ಲ ನಮ್ಮ ಊರವ್ರಿಗೆ ದೇವ್ರ ಸಮಾನನಮ್ಮ. ಈಗ ನೀವು ತಾಯಿ ಬೇರೆ ಆಗ್ತಿದ್ದೀರಮ್ಮ. ನಿಮ್ಮ ಮಗು ಆರೋಗ್ಯಕ್ಕೆ ಈ ಧಾನ್ಯಗಳು ತುಂಬ ಒಳ್ಳೇದಮ್ಮ. ನಾವು ಅಮ್ಮೋರ ಪೂಜೆಗೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ನೀವು ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ. ಆಗ್ಲಿ, ಸರಿ. ಅಮ್ಮೋರೇ, ನಡೆಯಕ್ಕಾಗತ್ತೆ ಅಲ್ವಾ? ಪರವಾಗಿಲ್ಲ ಬಾವ, ನಡೀತೀನಿ. ಇದನ್ನ ಹಿಡ್ಕೊಳ್ಳಿ ಸ್ವಲ್ಪ. ಇರು. ಬಾವ, ಏನ್ ಮಾಡ್ತಾ ಇದೀಯ ಬಾವ? ಛೇ, ಅಂಥ ದೊಡ್ಡ ಆಕ್ಸಿಡೆಂಟ್ ಆದ್ರೂ ಏನೋ ಆಗಿಲ್ಲ ಅಂದ್ರೆ ವೈದೇಹಿ ಅದೃಷ್ಟನೋ ನನ್ ದುರದೃಷ್ಟನೋ ಒಂದು ಅರ್ಥ ಆಗ್ತಿಲ್ಲ. ಅಲ್ಲ, ನಿನ್ ಕೈಗುಣನೇ ಸರಿ ಇಲ್ಲ, ಅದರಿಂದ ಏನ್ ಮಾಡಿದ್ರು ಹಾಳಾಗತ್ತೆ. ಈಗ ನನ್ ಕೈಗೆ ಯಾಕೆ ಬೈತಾ ಇದೀಯಾ? ಇದಕ್ ನೀನೇನೇ ಹೇಳಿದ್ರು ಇಲ್ಲ ಅಂದೆ ಅದನ್ನೆಲ್ಲ ಮಾಡುತ್ತೆ. ನಿನಗ್ ಆಗ್ಬರ್ದೇ ಇರೋ ಕೈ ಯಾವ್ದಾದ್ರು ಇದೆ ಅಂತಂದ್ರೆ ಅದು ಬೇರೆ ಯಾವುದು ಅಲ್ಲ, ನಿನ್ ಗಂಡನ್ ಕೈ. ಹೌದು, ಯೂಶಲಿ ಬ್ರೇಕ್ ಏನಾದ್ರೂ ಫೇಲ್ ಆದ್ರೆ ಕೈಯೋ ಕಾಲೋ ಹೋಗ್ಬೇಕು, ಕಡೆ ಪಕ್ಷ ಮಗುನಾದ್ರೂ ಸಾಯ್ಬೇಕು. ಆದ್ರೆ ನಿನ್ ಗಂಡ ಕೈಯಾರೆ ಬಲೂನ್ಸ್ ಕೊಟ್ನಲ್ಲ, ಅದೇ ಕಾಪಾಡಿರೋದು. ಬೈಯೋ ಹಾಗಿದ್ರೆ ನಿನ್ ಗಂಡನ್ ಕೈಗ್ ಬೈ, ನನ್ ಕೈಗ್ ಮಾತ್ರ ಅನ್ಬೇಡ. ಗೋಲ್ಡನ್ ಹ್ಯಾಂಡ್ ಬಂಗಾರಿ ಇದು. ಗೋಲ್ಡನ್ ಹ್ಯಾಂಡ್ ನನಗಲ್ಲ, ನನ್ ಶತ್ರುಗಳಿಗೆ. ಏನೋ ಒಂದ್ ಬಿಡು. ಈಗ ನೀನ್ ನನ್ನನ್ನ, ನಾನ್ ನಿನ್ನನ್ನ ಅನ್ನೋದ್ರಿಂದ ಏನು ಉಪಯೋಗ ಇಲ್ಲ ಊರ್ಮಿಳಾ. ಅವ್ರ ಅಪಾಯದಿಂದ ತಪ್ಪಿಸ್ಕೊಂಡಿದ್ದಾರೆ. ಈಗ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡು. ಇವತ್ತು ರಾತ್ರಿ ಅವಳಿಗೆ ನಿದ್ದೆ ಮಾಡದೇ ಇರೋ ತರ ಏನಾದ್ರೂ ಮಾಡ್ಬೇಕು. ನೀನ್ ಏನು ಮಾಡೋ ಅವಶ್ಯಕತೆ ಇಲ್ಲ. ತುಂಬಾ ದಿನ ಆದ್ಮೇಲೆ ಏಕಾಂತವಾಗಿರೋ ಅವಕಾಶ ಸಿಕ್ಕಿದೆ. ನಿದ್ದೆ ಮಾಡದೆ ಪಾರ್ಟಿ ಮಾಡ್ತಾರೆ ಬಿಡು. ನಾನ್ ಹೇಳಿದ್ದೇನು, ನೀನ್ ಮಾತಾಡ್ತಿರೋದೇನು? ಅವ್ರಿಗಿವತ್ತು ನಾವೇನಾದ್ರೂ ಮಾಡ್ಲೇಬೇಕು ಅಂತ ಹೇಳ್ತಾ ಇದ್ದೀನಿ. ನೋಡಿದ್ರಲ್ವಾ ಹೇಗ್ ಬುಸ್ ಕೊಡ್ತದೆ ಅಂತ? ಒಂದ್ಸಲ ಕಚ್ಚಿದ್ರೆ ಅವಳು ಸಾಯ್ಬೇಕು ನಾಗ. ಆ ದೇವ್ರೇ ಬಂದ್ರು ಅವಳನ್ನ ಕಾಪಾಡಬಾರ್ದು. 35 ದಿವಸದಿಂದ ವಿಷ ಕಕ್ಕಿಲ್ಲಮ್ಮ. 35 ಜನ ಸಾಯಿಸೋಷ್ಟು ವಿಷ ಇದೆ. ಇದೇನಾದ್ರೂ ಒಬ್ರಿಗೆ ಕಚ್ಚಿದ್ರೆ ಬದುಕೋದು ಅಸಾಧ್ಯ ಆಗುತ್ತೆ. ಒಂದೇ ನಿಮಿಷದಲ್ಲಿ ಕಚ್ಕೊಂಡವ್ರ ಪ್ರಾಣ ಹೋಗುತ್ತೆ. ಕಚ್ಚಿದ್ರೆ ಸಾಯ್ತಾರೆ, ಹೌದು. ಆದ್ರೆ ನಮಗ್ ಬೇಕಾದವ್ರನ್ನ ಇದ್ರ ಕೈ ಕಚ್ಸೋದ್ ಹೇಗೆ? ಅದಕ್ಕೆ ಅಲ್ವಾ ನಾವ್ ಈ ನಾಗನ್ ಹತ್ರ ಬಂದಿರೋದು. ಇದೇನು ಮಾಮೂಲಿ ಹಾವು ಅನ್ಕೊಂಡ್ರ? ನಾವ್ ಯಾರನ್ನ ಕಚ್ಚಬೇಕಂತೀವೋ ಅವರನ್ನೇ ಕಚ್ಚುತ್ತೆ. ವಶೀಕರಣ ಮಾಡಿರೋ ಹಾವು. ಅಂದ್ರೆ? ಅದೇ ಸರ್, ಹಿಪ್ನಟೈಸ್ ಅಂತ ಏನೋ ಅಂತಾರಲ್ಲ. ಹಿಪ್ನೋಟೈಸಾ? ಏನು? ಹಾವನ್ನು ಹಿಪ್ನೋಟೈಸ್ ಮಾಡ್ಬೋದಾ? 100 ಜನದ ಮಧ್ಯ ಬಿಟ್ರು ಯಾರನ್ನ ಕಚ್ಚಬೇಕೋ ಅವ್ರನ್ನ ಕಚ್ಚೋವರೆಗೂ ಈ ಹಾವು ವಾಪಸ್ ಬರೋದಿಲ್ಲ. ಕಚ್ಚದ್ಮೇಲೆ ಮಾತ್ರನೇ ವಾಪಸ್ ಬುಟ್ಟಿಗೆ ಬರುತ್ತೆ. ಅದು ಇದ್ರ ಸ್ಪೆಷಾಲಿಟಿ. ಹೌದಾ? ನಂಬಕ್ಕೆ ಆಗ್ತಿಲ್ಲ. ಹೋಗ್ಲಿ, ನಿನಗ್ ಕಚ್ಚೋದಕ್ ಹೇಳ, ಆಗ ನಂಬಿಕೆ ಬರ್ಬೋದು. ಆ ರಿಸ್ಕ್ ಎಲ್ಲ ಬೇಡ ಬಿಡು. ಇಂಥವ್ರನ್ನೇ ಕಚ್ಚಬೇಕು ಅಂತ ಹೇಗೆ ಹೇಳ್ತಾನೆ ಅಂತ ಕೇಳ್ತಾ ಇದ್ದೀನಿ. ಒಬ್ಬನ್ ತೋರ್ಸ್ ನಾವು ಕಚ್ಚು ಅಂದ್ರೆ ಕಚ್ಬಿಡುತ್ತಾ? ಆಗಲ್ಲ. ಯಾರನ್ನ ಕಚ್ಚಬೇಕೋ ಅವ್ರು ಹಾಕೊಳ್ಳೋ ಅಂತ ಬಟ್ಟೆ ಬೇಕು. ಅದರಿಂದ ಒಂದ್ ಚಿಕ್ಕ ತುಂಡು ತಗೊಂಡು ಈ ಬುಟ್ಟಿಯೊಳಗೆ ಇಟ್ವಿ ಅಂದ್ರೆ ಅದೇ ಆ ವ್ಯಕ್ತಿನ ಹುಡ್ಕೊಂಡೋಗಿ ಕಚ್ಬಿಟ್ಟು ಬರುತ್ತೆ. ಓ, ಸೂಪರ್ ಆಗಿದೆ. ಆದ್ರೆ ಇದ್ರಲ್ಲಿ ಬಟ್ಟೆ ಹಾಕಿ ಹಾವು ಹುಡ್ಕೊಂಡೋಗಿ ಕಚ್ಚೋವರೆಗೂ ನಾವ್ ಯಾಕೆ ಕಾಯ್ತಾ ಕೂತಿರ್ಬೇಕು? ಇದನ್ನೇ ಅವ್ರ ಹತ್ರ ಕರ್ಕೊಂಡೋಗ್ಬಿಟ್ರೆ ಕೆಲ್ಸ ಬೇಗ ಆಗುತ್ತೆ. ಕಚ್ಚಿದ ತಕ್ಷಣ ಅವಳನ್ನ ಕಾಪಾಡದೆ ಇರೋ ಹಾಗೆ ದೇವಾಂಶನ ಎಲ್ಲಾದ್ರೂ ದೂರ ಕಳಿಸ್ಬೇಕು. ನಡಿ ನಾಗ.